ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಮಕರ ರಾಶಿಯವರೆಲ್ಲ ಹುಷಾರಾಗಿದ್ದೀರಲ್ವಾ? ನಾವು ಈ 2026ನೇ ಸಾಲಿನ ಜನವರಿ ತಿಂಗಳಲ್ಲಿ ನಿಮಗೆಲ್ಲ ಏನೇನು ಫಲಪ್ರಾಪ್ತಿ ಆಗುತ್ತೆ ಅನ್ನುವಂತಹ ವಿಚಾರವನ್ನು ನೋಡೋಣ. ನೋಡಿ, ಅದಕ್ಕಿಂತ ಮೊದಲು ನಾವು ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಬೇಕಲ್ಲ. ಈ ತಿಂಗಳ 12ನೇ ತಾರೀಕಿನಂದು ಶುಕ್ರಗ್ರಹ, 14ನೇ ತಾರೀಕಿನಂದು ರವಿಗ್ರಹ, 15ನೇ ತಾರೀಕಿನಂದು ಕುಜಗ್ರಹ, 17ನೇ ತಾರೀಕಿನಂದು ಬುಧಗ್ರಹ ನಿಮ್ಮ ರಾಶಿಗೆ, ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ತಿಂಗಳಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಮತ್ತು ಈ ಗ್ರಹಗಳ ಒಂದು ಬದಲಾವಣೆಗಳನ್ನೆಲ್ಲ ಪರಿಗಣನೆಗೆ ತೆಗೆದುಕೊಂಡು ನಿಮಗೆ ಸಾಮಾನ್ಯವಾಗಿ ಈ ತಿಂಗಳಲ್ಲಿ ಏನೇನು ಫಲಗಳು ಪ್ರಾಪ್ತಿಯಾಗಬಹುದು ಅಂಥೇಳಿ ಮುಖ್ಯವಾಗಿ ಒಂದು 10ರಿಂದ 11 ಅಂಶಗಳನ್ನು ನಾನು ಪಟ್ಟಿ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ತಾ ಹೋಗೋಣ ಈ ತಿಂಗಳಲ್ಲಿ ನಿಮ್ಗೆ ಏನೇನು ಫಲಗಳು ಪ್ರಾಪ್ತಿಯಾಗುವುದಕ್ಕೆ ಅವಕಾಶ ಇದೆ ಅಂತ ಹೇಳಿ. 1ನೇದು, ಸಮಾಜದಲ್ಲಿ ನಿಮ್ಮ ವರ್ಚಸ್ಸು ಹೆಚ್ಚಾಗುತ್ತೆ. ರವಿಗ್ರಹ ಎಲ್ಲ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿರೋದ್ರಿಂದಾಗಿ ಸಮಾಜದಲ್ಲಿ ನಿಮಗೆ ಒಳ್ಳೆ ಗೌರವ ಸಿಗುತ್ತೆ. ಸಮಾಜದಲ್ಲಿ ನಿಮ್ಮ ವರ್ಚಸ್ಸು ಅಂತ ಹೇಳುವಂಥದ್ದು ಅಭಿವೃದ್ಧಿ ಹೊಂದುತ್ತೆ. ಇನ್ನು ರವಿ ಮತ್ತು ಕುಜಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿದೆಯಲ್ಲ, ಹಾಗಾಗಿ ಒಂದು ಸ್ವಲ್ಪ ಕೋಪ ಅನ್ನುವಂಥದ್ದು ಈ ತಿಂಗಳಲ್ಲಿ ಕಾಡುತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಕೋಪ ಬರುವಂಥದ್ದು. ಯಾರಾದರೂ ಸಣ್ಣ ಪುಟ್ಟ ತಪ್ಪು ಮಾಡಿದರೂ ಕೂಡ ನಿಮಗೆ ತುಂಬ ಕೋಪ ಬಂದುಬಿಡುತ್ತೆ. ಆದರೆ ಆದಷ್ಟು ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಬೇಕು. ಏನೋ ಕೋಪ ಬಂದವಾಗ ಏನೋ ಒಂದೆರಡು ಮಾತು ಬಾಯಿಂದ ಬಂದ್ಬಿಡುತ್ತೆ, ಹೇಳ್ಬಿಡ್ತೀವಿ. ಆಮೇಲೆ ಏನಾಗುತ್ತೆ ಹೇಳಿ, ಅವರು ಕೂಡ ದುಃಖ ಪಡ್ತಾ ಇರ್ತಾರೆ, ಅವ್ರು ನಮಗೆ ಈ ಥರ ಬೈದು ಬಿಟ್ರಲ್ಲ ಅಂತ. ನಾವು ಕೂಡ ಆಮೇಲೆ ಏನು ಮಾಡಬೇಕಾಗುತ್ತೆ, ಅವನಿಗೆ ನಾನು ಆ ಥರ ಹೇಳಬಾರ್ದಿತ್ತು, ಕೋಪ ಬಂತು ಹೇಳಿಬಿಟ್ಟೆ ಅಂಥೇಳಿ ನಾವು ಕೂಡ ದುಃಖ ಪಡಬೇಕಾಗತ್ತೆ ಅಲ್ವಾ. ಹಾಗಾಗಿ ಕೋಪ ಬಂದವಾಗ ಆದಷ್ಟು ಒಂದನೇದಾಗಿ ಕೋಪ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಆದಷ್ಟು ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡಿರ್ಬೇಕು. ಹೇಳಿದ್ದೀನಲ್ಲ, ಕೋಪಗಳು ಬರೋದಕ್ಕೆ ಅವಕಾಶ ಇದೆ ಅಂತ. ಹಾಗಾಗಿ ಆದಷ್ಟು ಕೋಪ ಬರದೇ ಇರುವ ಹಾಗೆ ಮನಸ್ಸನ್ನು ಇಟ್ಕೊಳ್ಳಿ. ಆದಷ್ಟು ಮನಸ್ಸನ್ನು ಶಾಂತವಾಗೇ ಇಟ್ಕೊಳ್ಳಿ. ಕೋಪ ಬಂದರೂ ಕೂಡ ಏನು ಮಾತಾಡೋದಕ್ಕೆ ಹೋಗಬೇಡಿ. ಅದು ಒಂದು ವಿಚಾರ. ಇನ್ನೊಂದು, ಗಣಿಗಾರಿಕೆ ಮತ್ತು ಈ ಕನ್ಸ್ಟ್ರಕ್ಷನ್ನಿಗೆ ಸಂಬಂಧಪಟ್ಟಿರುವಂತಹ ಕೆಲಸಗಳು, ಈ ಕಟ್ಟಡಗಳ ನಿರ್ಮಾಣ ಇತ್ಯಾದಿ ಕೆಲಸಗಳು, ಇವುಗಳನ್ನೆಲ್ಲ ಮಾಡುವಂತಹ ವ್ಯಕ್ತಿಗಳಿಗೆ ಈ ಒಂದು ತಿಂಗಳು ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ನೀವು ಈ ತಿಂಗಳಲ್ಲಿ ದೂರದೃಷ್ಟಿಯಿಂದ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ. ಅದರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಲಾಭ ಉಂಟಾಗುತ್ತೆ. ಅಂದರೆ ಈ ತಿಂಗಳಲ್ಲಿ ನೀವು ಒಂದಷ್ಟು ನಿರ್ಧಾರಗಳನ್ನೆಲ್ಲ ತೆಗೆದುಕೊಳ್ತೀರಿ, ಉದ್ಯೋಗದ ವಿಚಾರದಲ್ಲಿ ಇತ್ಯಾದಿಗಳಲ್ಲೆಲ್ಲ. ಆ ನಿರ್ಧಾರಗಳಿಂದ ಈಗ ತಕ್ಷಣಕ್ಕೆ ಯಾವುದೇ ಲಾಭ ಅಂತ ಹೇಳುವಂಥದ್ದು ಉಂಟಾಗುವುದಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಅವುಗಳಿಂದ ನಿಮಗೆ ಒಂದಷ್ಟು ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಒಂದಷ್ಟು ವಸ್ತುಗಳ ಮಾರಾಟದಿಂದ ನಿಮಗೆ ಲಾಭ ಉಂಟಾಗುವುದಕ್ಕೆ ಅವಕಾಶ ಇದೆ. ನೋಡಿ, ಯಾವುದೋ ವಾಹನಗಳಾಗಿರಬಹುದು, ಬೇಡಪ್ಪ ಇದನ್ನು ಮಾರಾಟ ಮಾಡೋಣ ಅಂಥೇಳಿ ಕಾಯ್ತಾ ಇರ್ತೀರಿ. ಹಾಗೇನಾದರೂ ಇದ್ದರೆ ಈ ತಿಂಗಳು ತುಂಬ ಚೆನ್ನಾಗಿದೆ. ಅಥವಾ ಭೂಮಿ, ಇದನ್ನು ಮಾರಾಟ ಮಾಡಬೇಕು ಅಂಥೇಳಿ ಕಾಯ್ತಾ ಇರ್ತೀರಿ. ಹಾಗೇನಾದರೂ ಇದ್ರೂ ಕೂಡ ಈ ತಿಂಗಳು ತುಂಬ ಚೆನ್ನಾಗಿದೆ. ನೀವು ಈ ತಿಂಗಳಲ್ಲಿ ಯಾವುದನ್ನಾದ್ರೂ ಮಾರಾಟ ಮಾಡಬೇಕು ಅಂಥೇಳಿ ಅಂದ್ಕೊಂಡಿದ್ರೆ ನಿಮಗೆ ಅದರಿಂದ ಉತ್ತಮವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ವ್ಯಾಪಾರಿಗಳು ಹೇಗೋ ಮಾರಾಟವನ್ನೇ ಮಾಡುವಂಥದ್ದಲ್ಲ, ಹಾಗಾಗಿ ವ್ಯಾಪಾರಿಗಳಿಗಂತೂ ಈ ತಿಂಗಳು ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ಮನೆಗಾಗಿ ಒಂದಷ್ಟು ಹಣದ ವ್ಯಯ ಉಂಟಾಗುತ್ತೆ. ನೋಡಿ, ಏನೋ ಮನೆಯನ್ನು ದುರಸ್ತಿಗೊಳಿಸುವಂಥದ್ದು ಇರಬಹುದು. ಮನೆಯೆಲ್ಲ ಚೆನ್ನಾಗಿ ಕಾಣುವ ಹಾಗೆ ಏನೋ ಮನೆ ರಿಪೇರಿ ಇತ್ಯಾದಿಗಳಿಗೆ, ಅಥವಾ ಮನೆಯಲ್ಲಿ ಯಾವುದೋ ಒಂದಷ್ಟು ವಸ್ತುಗಳು ಸ್ವಲ್ಪ ಹಾಳಾಗಿ ಹೋಗ್ತವೆ, ಅವುಗಳನ್ನು ಮತ್ತೆ ಹೊಸದಾಗಿ ತರುವಂಥದ್ದು ಇರಬಹುದು. ಆ ರೀತಿಯಾಗಿ ಒಟ್ಟಲ್ಲಿ ಮನೆಗಾಗಿ ಒಂದಷ್ಟು ಹಣದ ವ್ಯಯ ಅಂತ ಹೇಳುವಂಥದ್ದು ನಿಮಗೆ ಈ ತಿಂಗಳಲ್ಲಿ ಉಂಟಾಗುತ್ತೆ. ಇನ್ನು ಕಬ್ಬಿಣ, ಸ್ಟೀಲು, ಈ ಥರ ಲೋಹಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸಗಳು, ಇವುಗಳ ವ್ಯಾಪಾರ ಇತ್ಯಾದಿ ಇವುಗಳಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ತಿಂಗಳು ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಇನ್ನು ದೂರವಾಗಿದ್ದಂತಹ ಸಂಬಂಧಿಕರೊಬ್ಬರು ನಿಮ್ಮ ಬಳಿಗೆ ಬರ್ತಾರೆ ಈ ತಿಂಗಳಲ್ಲಿ ಸಹಾಯವನ್ನು ಬಯಸಿ. ನೋಡಿ, ಯಾರೋ ಸಂಬಂಧಿಕರು ಯಾವುದೋ ಕಾರಣಕ್ಕೆ ನಿಮ್ಮಿಂದ ದೂರ ಆಗಿರ್ತಾರೆ, ಅಂದರೆ ಮನಸ್ತಾಪಗಳು ಇತ್ಯಾದಿ ಉಂಟಾಗಿ ನಿಮ್ಮಿಂದ ದೂರ ಆಗಿರುವಂಥದ್ದು ಇರಬಹುದು. ಅಥವಾ ಆದಷ್ಟು ನಿಮ್ಮ ಸಂಪರ್ಕದಲ್ಲಿ ಇರೋದಿಲ್ಲ, ಎಲ್ಲೋ ದೂರದ ಸಂಬಂಧ ಎಲ್ಲೋ ಇರ್ತಾರೆ. ಆದರೆ ಅಂತಹ ವ್ಯಕ್ತಿಗಳು, ಒಟ್ಟಲ್ಲಿ ನಿಮ್ಮ ಸಂಬಂಧಿಕರಾದಂತಹ ಒಬ್ಬ ವ್ಯಕ್ತಿಗಳು
ನಿಮ್ಮ ಸಮೀಪಕ್ಕೆ ಬರ್ತಾರೆ. ಯಾಕೆಂದರೆ ನಿಮ್ಮ ಹತ್ರ ಏನೋ ಒಂದಷ್ಟು ಸಹಾಯವನ್ನು ಅಪೇಕ್ಷಿಸಿ ನಿಮ್ಮ ಸಮೀಪಕ್ಕೆ ಬರ್ತಾರೆ. ಒಟ್ಟಲ್ಲಿ ದೂರದ ಒಂದು ಸಂಬಂಧಿಕರನ್ನೆಲ್ಲ ಭೇಟಿ ಮಾಡುವಂತಹ ಯೋಗ ಅಂತ ಹೇಳುವಂಥದ್ದಿದೆ. ಇನ್ನು ಮೂಳೆ ಮತ್ತು ಹಲ್ಲಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಹಲ್ಲು ನೋವುಗಳು ಉಂಟಾಗುವಂಥದ್ದು ಈ ಥರ. ಇನ್ನು ರವಿ ಮತ್ತು ಕುಜ ಇತ್ಯಾದಿ ಗ್ರಹಗಳು ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿರೋದ್ರಿಂದಾಗಿ ವಿಶೇಷವಾಗಿ ಆರೋಗ್ಯದ ಬಗ್ಗೆ ನೀವು ಒಂದು ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತೆ. ಇದು ಹಲ್ಲು ಮೂಳೆ ಆಯ್ತಲ್ಲ, ಒಟ್ಟಲ್ಲಿ ಎಲ್ಲ ಆರೋಗ್ಯದ ವಿಚಾರದಲ್ಲೂ ಕೂಡ ನೀವು ಒಂದು ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಅದರಲ್ಲೂ ರವಿ ಗ್ರಹ ನಿಮ್ಮ ರಾಶಿಯಲ್ಲಿ ಸ್ಥಿತವಾಗಿದೆಯಲ್ಲ, ಆ ಸಂದರ್ಭದಲ್ಲಿ ಜನ್ಮನ್ಯಾಯಾಸದೋರ್ಕಃ ಅಂತ ಹೇಳಿರುವಂಥದ್ದು. ರವಿಗ್ರಹ ರಾಶಿಯಲ್ಲಿ ಸ್ಥಿತವಾಗಿದ್ದರೆ ಒಂದು ಸ್ವಲ್ಪ ಆಯಾಸ ಉಂಟಾಗತ್ತೆ ಅಂತ. ಹಾಗಾಗಿ ಯಾವುದೇ ಕೆಲಸ ಏನೋ ಒಂದು ಸ್ವಲ್ಪ ಮಾಡಿದರೂ ಕೂಡ ನಿಮಗೆ ಸುಸ್ತು ಉಂಟಾಗತ್ತೆ. ಹಾಗಾಗಿ ತುಂಬ ಪೌಷ್ಟಿಕಾಂಶಯುಕ್ತವಾದ ಆಹಾರಗಳನ್ನೆಲ್ಲ ಸೇವನೆ ಮಾಡಬೇಕು. ಆರೋಗ್ಯದ ಬಗ್ಗೆ ಒಂದು ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಇನ್ನು ಸಿವಿಲ್ ಇಂಜಿನಿಯರಿಂಗ್ ಮತ್ತು ಕಾನೂನಿಗೆ ಸಂಬಂಧಪಟ್ಟಿರುವಂತಹ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ತಿಂಗಳು ತುಂಬ ಚೆನ್ನಾಗಿದೆ. ನೋಡಿ, ಇದಿಷ್ಟು ಕೂಡ ನಿಮಗೆ ಈ ತಿಂಗಳಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಆದಷ್ಟು ನೀವು ಈ ತಿಂಗಳಲ್ಲಿ ಈಶ್ವರ ದೇವರ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡಿದರೆ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗತ್ತೆ.